ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ಸ್ ಪ್ರೀತೀಸ್ ಕಿಚನ್. ನಾನು ನಿಮ್ಮ ಪ್ರೀತಿ. ಸೊ ಇವತ್ತಿನ ತಮ್ಮನೇ ನೋಡಿದ್ದೀರೋ ಆಲ್ರೆಡಿ. ಇವತ್ತಿನ ಟಾಪಿಕ್ ಬಂದು ರಸಮ್. ಹೆಂಗಿದ್ರು ಈ ಚಳಿಗಾಲ ಶುರು ಆಗಿದೆ, ಸೊ ಹಾಗಾಗಿ ಕೆಮ್ಮು ನೆಗಡಿ ಅನ್ನೋದು ಸರ್ವೇ ಸಾಮಾನ್ಯ. ಹಾಗಾಗಿ ಇವತ್ತು ಸಿಂಪಲ್ಲಾಗಿ 10 ನಿಮಿಷದಲ್ಲೇ ರೆಡಿ ಆಗುವಂಥ ಒಂದು ರಸಮ್ ರೆಸಿಪಿನ ನಾನು ನಿಮಗೆ ತೋರಿಸ್ತೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ರಸಮಲ್ಲೇ ವೆರೈಟೀಸ್ ಇದೆ. ಒಬ್ಬೊಬ್ಬರು ಪೆಪ್ಪರ್ ಮಾಡ್ತಾರೆ, ಬೇಳೆ ಹಾಕಿ ಮಾಡ್ತಾರೆ. ಸೊ ನಾನಿವತ್ತು ಡಿಫ್ರೆಂಟಾಗಿ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಈ ಥರ ಇದೆ. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್. ಸೊ ಬಂದು ಒಂದು ಟೊಮ್ಯಾಟೊ ನಾನು ಹಾಫ್ ಇಲ್ಲಿ ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿಲಿ ನಾನು ಬ್ಯಾಡಿಗೆ ಮತ್ತು ಗುಂಟೂರು 2 ತೊಗೊಂಡಿದ್ದೀನಿ. ಖಾರ ನೋಡ್ಕೊಂಡು ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕು ಅಷ್ಟು. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ. ರಸಮ್ ಅಂದರೆ ಬೆಳ್ಳುಳ್ಳಿ ಸ್ವಲ್ಪ ಮುಂದೆನೇ ಇರಬೇಕು, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಬನ್ನಿ ಇದನ್ನು ಎಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಒಂದು ಫೈನ್ ಪೇಸ್ಟ್ ಥರ. ಸೊ ಈ ಫೈನ್ ಪೇಸ್ಟ್ ಆಯ್ತು. ಈಗ ಸ್ವಲ್ಪ ನುಣ್ಣಗೆ ನಾನು ಇಲ್ಲಿ ರುಬ್ಕೊಂಡಿದ್ದೀನಿ. ಮೆಣಸು ಜೀರಿಗೆ ಸ್ವಲ್ಪ ತರಿರೋದ್ರಿಂದ ನುಣ್ಣಗೆ ರುಬ್ಬಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸೊ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದೊಂಚೂರು ಕಾದ್ಮೇಲೆ ನಾವು ಇದಕ್ಕೆ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಇಂಗು, ಒಂದು ಸ್ವಲ್ಪ ಸಿಡಿದ ಮೇಲೆ ಒಂದು ಒಣಮೆಣಸಿನಕಾಯಿ ಒಗ್ಗರಣೆಗೆ. ನಮ್ಮ ಖಾರ ನೋಡಿಕೊಂಡು ಎಷ್ಟು ಬೇಕೋ ಹಾಕಿ, ಸ್ವಲ್ಪ ಚಿಟಿಕೆ ಅರಿಶಿನ, ಒಂಚೂರು ಹಸಿ ವಾಸನೆ ಹೋಗಲಿ ಅಂತ ನಾನು ಎಣ್ಣೆಗೆ ಮಿಕ್ಸ್ ಮಾಡ್ತೀನಿ. ಸೊ ಚಿಟಪಟ ಅಂದಮೇಲೆ ಇನ್ನು ಅರ್ಧ ಉಳಿದಿದ್ದು ಟೊಮ್ಯಾಟೊ ಏನಿತ್ತು ಅದನ್ನು ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಅದು ಸ್ವಲ್ಪ ಬೇಯಬೇಕು ಟೊಮೆಟೊ. ಸೊ ಹಾಗಾಗಿ ನಾನು ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಹಾಗೆ ಹಿಂಗಿಂದೆಲ್ಲ ಹಸಿ ವಾಸನೆ ಹೋಗಲಿ ಅಂತ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತೀನಿ. ಸ್ವಲ್ಪ ಸಿಮ್ಮಲ್ಲಿ ಇರಲಿ ಇದು. ಚೆನ್ನಾಗಿ ಟೊಮೆಟೊ ಬೇಕು. ಬೇಯ್ದಾದ್ಮೇಲೆ ಟೊಮೆಟೊ ನಾವು ಏನು ಪೇಸ್ಟ್ ಮಾಡ್ಕೊಂಡಿದ್ದೀವೋ ಅದನ್ನು ಈ ಒಗ್ಗರಣೆಗೆ ಮಿಕ್ಸ್ ಮಾಡೋಣ. ಇದಕ್ಕೆ ನೀವು ನೀರು, ನಿಮಗೆ ಆದಷ್ಟು ರಸಮ್ ಅಂದರೆ ಸ್ವಲ್ಪ ತೆಳುನೇ ಇರುತ್ತೆ, ಆದಷ್ಟು ನೀವು ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ರೆ ಒಳ್ಳೆಯದು. ತಿಳಿ ಏನು ಕನ್ಸಿಸ್ಟೆನ್ಸಿ ಬರುತ್ತಾ ನೀವು ಅದನ್ನು ನೋಡಿಕೊಂಡು ನೀವು ಇದಕ್ಕೆ ನೀರನ್ನ ಮಿಕ್ಸ್ ಮಾಡಿ. ಹಾಗೆ ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕುದಿ ಬರಲಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು ಎಲ್ಲ ಹೊಂದ್ಕೊಳ್ಳುತ್ತಾರೆ. ನಾನು ಇದಕ್ಕೇ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಏಕೆಂದರೆ ಕುದಿಯೋವಾಗ ಈ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಫ್ಲೇವರ್ ಕೂಡ ರಸಮ್ಗೆ ಮಿಕ್ಸ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕುದಿಯೋದಕ್ಕೆ ಹಾಕ್ತೀನಿ. ಸೊ ಚೆನ್ನಾಗಿ ಕುದ್ದಿದೆ. ಈಗ ಆಫ್ ಮಾಡಿದ್ದೀನಿ. ಸೊ ಬಿಸಿ ಬಿಸಿಯಾಗಿ ಈ ಚಳಿಗಾಲಕ್ಕೆ, ಈ ಮಳೆಗಾಲಕ್ಕೆ ರಸಮ್ ರೆಡಿಯಾಗಿದೆ. ಸೊ ನೀವು ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ. ಥ್ಯಾಂಕ್ ಯು. ಸೊ 10 ನಿಮಿಷದಲ್ಲೇ ನಿಮ್ಮ ಈ ರಸಮ್ ರೆಡಿಯಾಗಿದೆ, ಅದು ಬೇಳೆ ಇಲ್ಲದೆ. ಸೊ ನೆಕ್ಸ್ಟ್ ಟೈಮ್ ನಾನು ವಿತ್ ಬೇಳೆ ಹೇಗೆ ಮಾಡೋದು ರಸಮ್ನ ಅಂತ ತೋರಿಸ್ಕೊಡ್ತೀನಿ. ಹಾಗಾದರೆ ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು.